ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವರ್ಷ ಲಾಗ್ಸ್ಗೆ ಸ್ವಾಗತ. ಇವತ್ತು ಸ್ಪೆಷಲ್ ಏನು ಮಾಡಿದ್ದೀನಿ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕ ಸೈಡು ಶೇಂಗಾ ಹೋಳ್ಗೆ ಅಂತ ಮಾಡ್ತೀವಿ. ಎಳ್ಳಮಾಸಿಗೆ ಹೊಲಕ್ಕೆ ಹೋಗಿ ಚರಗ ಚೆಲ್ಲಿ ಬರ್ತೀವಿ. ಸೊ ಹೀಗಾಗಿ ಸ್ವೀಟು ಏನು ಮಾಡಿದ್ದೀವಿ ಸ್ಪೆಷಲ್ ಅಂದರೆ ಶೇಂಗಾ ಹೋಳ್ಗೆ. ಶೇಂಗಾ ಹೋಳ್ಗೆ ಹೆಂಗೆ ಮಾಡೋದು ಅಂತ ಈ ವಿಡಿಯೋನ್ಯಾಗ ತೋರಿಸೀನಿ. ಬನ್ನಿ ಹೆಂಗೆ ಮಾಡೋಣ. ನಾಳೆ ಎಳ್ಳಮಾಸಿ ಐತಲ್ಲ, ಅಮಾವಾಸ್ಯೆ ದಿನ ಇದನ್ನ ದೇವರಿಗೆ ಎಡೆ ಹಿಡಿದು ಆ್ಯಂಡ್ ಹೊಲಕ್ಕೆ ಎಡೆ ಹಿಡಿದು ಪೂಜೆ ಮಾಡ್ತಾರೆ. ಇವಾಗ ಹೆಂಗೆ ಮಾಡೋಣ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ನಾನು ಕಬ್ಬಿಣದ ಬಾಣಲೆ ತೊಗೊಂಡಿನಿ, ಅಂದ್ರೆ ಒಂದು ಬುಟ್ಟಿ ತೊಗೊಂಡಿನಿ. ಅದಕ್ಕೆ ಮೊದಲು ಕಾಯಿಸಿ ಇಟ್ಕೊಂಡಿದ್ದೆ, ನಾನು ವಿಡಿಯೋನಾಗ ತೋರಿಸಿನಲ್ಲ ಆ ಟೈಪ. ಆಮೇಲೆ ಶೇಂಗಾ ಹಾಕಿದೆ. ಮೀಡಿಯಮ್ ಫ್ಲೇಮ್ ಇಟ್ಟು ಹುರಿಬೇಕು. ಚಂದಾಗ ಕಣ್ಣು ಬೀಳಂಗೆ ಹುರಿಬೇಕು. ಕಣ್ಣು ಬೀಳಂಗಂದ್ರೆ ಕಣ್ಣು ಬೀಳಂಗಲ್ರಿ, ನಮ್ಮ ಭಾಷೆನೇ. ಕಣ್ಣು ಬೀಳಂಗಂದ್ರೇನು, ಕಪ್ಪಾಗ ಟಿಕ್ಕಿ ಟಿಕ್ಕಿ ಬೀಳ್ತೈತಲ್ಲ ಶೇಂಗಾಕ್ಕೆ, ಅದಕ್ಕೆ ಕಣ್ಣು ಬೀಳೋದಂತಾರೆ. ಚಂದಾಗ ಹುರ್ಕೋಬೇಕು. ಇವು ಹೊಸ ಶೇಂಗಾ ಅದಾವ್ರಿ, ಸೊ ಹಿಂಗಾಗಿ ವೈಟ್ ಕಲರ್ ಅನ್ಸಕತ್ತಾವ. ಇವು ಸ್ವಲ್ಪ ಹಳಿ ಶೇಂಗಾ ಇದ್ರೆ ಸ್ವಲ್ಪ ಹುರ್ಕೋಬೇಕು. ಇವು ಹೊಸ ಅದಾವ ಶೇಂಗಾ, ಸೊ ಹಿಂಗಾಗಿ ನಾನು ಭಾಳೊತ್ತನ ಹುರಿಯಾಕತ್ತೀನಿ. ಭಾಳೊತ್ತನ ಅಂದರೂ ಒಂದು ಮೀಡಿಯಮ್ ಇಟ್ಟು ಒಂದು 10 ನಿಮಿಷ ಹುರ್ಕೊಂಡಿನಿ. ಹುರಿಯೋದಂದ್ರೆ ಏನಂದ್ರೆ ರೋಸ್ಟ್ ಮಾಡೋದು. ಚೆನ್ನಾಗಿ ರೋಸ್ಟ್ ಮಾಡಿ ನಮ್ಮ ಭಾಷೆ ನೋಡ್ತಿರ್ತೀರಲ್ಲ, ಮತ್ತು ಒಬ್ಬೊಬ್ಬರು ಬೆಂಗಳೂರವ್ರು ನೋಡ್ತಿರ್ತಾರೆ, ಇಲ್ಲ ಮಂಗಳೂರವ್ರು ನೋಡ್ತಿರ್ತಾರೆ. ಟೋಟಲಿ ನಾವು ಎಲ್ಲ ಟೈಪ್ ಭಾಷೆ ಮಾತಾಡಿದರೆ ಅವರಿಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಹಿಂಗಾಗಿ ನಾನು ನಮ್ಮ ಭಾಷೆನೂ ಆ್ಯಡ್ ಮಾಡ್ತೀನಿ, ಸ್ವಲ್ಪ ಅವ್ರ ಭಾಷೆನೂ ಆ್ಯಡ್ ಮಾಡ್ತೀನಿ. ಬಿಕಾಸ್ ಯಾಕಂದ್ರೆ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹಿಂಗೆ ಹೇಳ್ತಿರ್ತೀನಿ. ಈಗ ಕಣ್ಣು ಬಿದ್ದು ನೋಡ್ರಿ, ಅಂದ್ರೆ ಸ್ವಲ್ಪ ಚಿಕ್ಕಿ ಬಿದ್ದವು. ಇವನ್ನ ಚಂದಾಗ ಹುರಿದು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಪೌಡ್ರು ಇದು ಆಗಬಾರ್ದು, ಏನಂತಾರ ಹಿಂಗೆ ಔಡ್ ಅಂತೀವಲ್ರಿ, ಆ ಟೈಪ್ ಆಗಬಾರ್ದು. ಪೂರಾ ಫೈನ್ ಪೌಡ್ರ್ ಆಗಬೇಕು, ಪೂರಾ ಸಣ್ಣ ಆಗಬೇಕು. ಅಂದ್ರೆ ಹೋಳ್ಗೆ ಲಟ್ಸೋಕೆ ಈಸಿ ಆಗ್ತೈತಿ. ಈ ಟೈಪ ಹುರ್ಕೋಬೇಕು. ಈಗ ಒಂದಿಷ್ಟು ಬಿಳಿ ಎಳ್ಳು ತೊಗೊಂಡಿನ್ರಿ. ಬಿಳಿ ಎಳ್ಳು ನಮ್ಮ ದೇಹಕ್ಕೆ ಚಲೋ, ಹೀಗಾಗಿ ಹೆಲ್ತ್ ವೈಸ್ ಎಳ್ಳು ಚಲೋ ಅಂತ ಹೇಳಿ ಯೂಸ್ ಮಾಡತ್ತೀನಿ. ಬಟ್ ಇದು ಮೇನ್ ಅಮಾವಾಸ್ಯೆ ಇರೋದು ಎಳ್ಳು ಅಮಾವಾಸ್ಯೆ, ಅಂದ್ರೆ ಎಳ್ಳಿನಷ್ಟು ಬಿಸಿಲು ಬೀಳುತ್ತೆ. ಹೀಗಾಗಿ ಹಿರಿಯರು ಹಂಗೆ ಮಾಡ್ಯಾರ. ಅಂದ್ರೆ ಇವಾಗ ಸ್ವಲ್ಪನೇ ಬಿಸಿಲು ಬೀಳೋದು, ಅಂದ್ರೆ ಈಗ ಥಂಡಿಗಾಲ ಅಲ್ರಿ, ಹೀಗಾಗಿ ಎಳ್ಳು ತಿಂದ್ರೆ ಎಣ್ಣೆ ಬಿಡ್ತೈತಿ ಮೈ, ಅಂದ್ರೆ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಹೀಗಾಗಿ ನಾವು ಎಳ್ಳು ಯೂಸ್ ಮಾಡಬೇಕು ಅಡುಗೆ ಒಳಗೆ. ಅದ್ರದ್ದು ಇದೊಂದು ಐಟಮ್. ಎಳ್ಳುಂಡೆ ಮಾಡ್ತೀವಿ, ಇಲ್ಲ ಹಿಂಗೆ ಎಳ್ಳು ಹಾಕಿ ಶೇಂಗಾ ಚಕ್ಕಿ ಮಾಡ್ತೀವಿ, ಆಮೇಲೆ ಶೇಂಗಾ ಹೋಳ್ಗೆ ಮಾಡ್ತೀವಿ. ಈ ಟೈಪ ಎಳ್ಳಿಂದ ಯೂಸ್ ಆಗಂಗೆ ಒಂದು ಐಟಮ್ಸ್ ಮಾಡಿಕೊಂಡು ತಿಂತಿರ್ತೀವಿ ಈ ಸೀಸನ್ಯಾಗ. ಹಾಗಾಗಿ ಈ ಸಲ ಮಾಡಿದ್ದು ಸ್ವೀಟ್ ಏನಪ್ಪ ಅಂದ್ರೆ ಶೇಂಗಾ ಹೋಳ್ಗೆ. ಎಳ್ಳು ಹುರ್ಕೊಂಡು ತಗೋಬೇಕು. ಈಗ ಮೈದಾ ಹಿಟ್ಟು 2 ಬಟ್ಲ ಹಾಕಕತ್ತೀನಿ. ಚಂದಾಗ ಸಾನ್ಸ್ಕೊಂಡು ತೊಗೊಳೋಣ್ರಿ, ಯಾಕಂದ್ರೆ ಹೊರಗಿಂದ ತಂದಿರ್ತೀವಲ್ರಿ, ಜರಡಿ ಹಿಡ್ಲಿಕ್ಕೆ ಏನು ಹುಳ ಪಳ ಇದ್ರೆ ಜರಡಿಯಾಗ ಹೋಗಲಿ ಅಂಥೇಳಿ ಸಾನಿಸೆ ತಗೋಬೇಕು.
ಈಗ 2 ಬಟ್ಲ ಮೈದಾ ಹಿಟ್ಟು ಹಾಕೀನಿ. ಹೋಳ್ಗೆ ಹರಿಲಾರಂಗೆ ಫಸ್ಟ್ ಯಾರು ಮಾಡ್ತಿರ್ತಾರೆ ನೋಡ್ರಿ, ಅವ್ರಿಗೆ ಇದು ಯೂಸ್ ಆಗುತ್ತೆ. ಹೆಂಗಪ್ಪ ಅಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ ಕೇಳ್ರಿ. ಈಗ ಬಿಳಿ ರವೆ ಇರ್ತಾವಲ್ರಿ, ಇದು ಬಿಳಿ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಟೈಪ, ಆ ರವೆ ತೊಗೊಂಡು ಸ್ವಲ್ಪ 4ನೇ ಭಾಗದಷ್ಟು ಅಂದರೆ 2 ಬಟ್ಲ ಮೈದಾ ಹಿಟ್ಟು ತೊಗೊಂಡ್ರೆ ಒಂದು ಗಿರ್ದ ಬಟ್ಲ ಬಿಳಿ ರವೆ ಹಾಕೋಬೇಕು. ಇದಕ್ಕೆ ವಿಡಿಯೋನಾಗ ತೋರಿಸ್ತೇನೆ ನೋಡ್ರಿ. ಈಗ ಇದನ್ನ ಸಾನ್ಸೋನು ಜರಡಿ ಹಿಡಿದೆ. ವಿಡಿಯೋನಾಗ ತೋರಿಸ್ತೀನಿ ಅನ್ನಲ್ಲ, ಇದೆ ಬಿಳಿ ರವೆ 4ನೇ ಕಪ್ದಷ್ಟು ಅಂದರೆ 1/4 ಕಪ್ದಷ್ಟು ಬಿಳಿ ರವಾನ ಆ್ಯಡ್ ಮಾಡಬೇಕು. ಇದು ಆ್ಯಡ್ ಮಾಡೋದು ಯಾಕೆ ಉದ್ದೇಶ ಅಂದ್ರೆ ಹೋಳ್ಗೆ ಹರಿಯಂಗಿಲ್ಲ, ಹರಿಬಾರ್ದು ಅನ್ನೋದು. ಹೊಸದಾಗಿ ಈಗ ಮಾಡ್ತಿರ್ತಾರಲ್ಲ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಹೀಗಾಗಿ ಸ್ವಲ್ಪ ರವೆ ಹಾಕ್ಕೋಬೇಕು. ಹೌದಲ್ಲ, ನನಗೆ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೋಬೇಕು, ಸ್ವಲ್ಪನೇ ಹಾಕ್ಲಿಕ್ಕೂ ಬರ್ತೈತಿ, ಅದು ಆಪ್ಷನಲ್ಲು ಉಪ್ಪು. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೋಣ. ನೀರು ಸ್ವಲ್ಪ ನೋಡೇ ಹಾಕೋರಿ, ಯಾಕಂದ್ರೆ ಭಾಳ ಇದು ಹೋಳ್ಗೆ ಹಿಟ್ಟಲ್ವ, ಹೀಗಾಗಿ ಆ ಕಡೆ ಭಾಳ ಇದನ್ನೂ ನಾದ್ಕೋಬಾರ್ದು. ಚಪಾತಿ ಹಿಟ್ಟು ಅದಕ್ಕೆ ನಾದ್ಕೋಬೇಕು. ಹೋಳ್ಗೆ ಹಿಟ್ಟು ಅಂದ್ರೆ ಹಿಂಗೆ ಮೆತ್ತಗೆ ನಾದ್ಕೊತಾರಲ್ರಿ, ಆ ಟೈಪ್ ನಾದ್ಕೋಬಾರ್ದು. ಇದು ಸ್ವಲ್ಪ ಗಟ್ಟಿನೇ ಇರಬೇಕು, ಪುರಿ ಹಿಟ್ಟು ಟೈಪ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಕಲಸಿ ಸೈಡ್ ಇಡಬೇಕು. ಇನ್ನು ಸ್ವಲ್ಪ ನಾದ್ಕೊಂಡು ಆ್ಯಡ್ ಮಾಡಿಕೊಂಡು ಚೆಂದಾಗ ಮಿದ್ಕೋಬೇಕು. ಇದನ್ನ ಯಾಕೆ ಹಿಂಗೆ ಮಾಡಿದೆ ಅಂದ್ರೆ, ಈಗ ಅಷ್ಟು ಒಮ್ಮಲ್ಕೆ ನೀರು ಹಾಕ್ಕೊಂಡ್ಬಿಟ್ರೆ ಭಾಳ ಅಳಕಾಗ್ಬಿಡ್ತೈತಿ ಇದು, ಹೀಗಾಗಿ ಗಟ್ಟಿ ಇರಲಿ ಅನ್ನೋ ಸಂಬಂಧ ಸ್ವಲ್ಪ ಹಾಕಿ ನಾದಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ಕೊಂಡು ನಾದಿದೆ. ಹಿಂಗೆ ನೋಡ್ರಿ, ಹಿಂಗೆ ಗಟ್ಟಿ ಆಗ್ಬೇಕಿದು, ಪುರಿ ಹಿಟ್ಟು ಟೈಪ. ಅಂದರೆ ನಮ್ಮ ಹೋಳ್ಗೆ ಚೆಂದಾಗ ಖಡಕ್ಕಾಗಿ ಬರ್ತಾವೆ. ಇವಾಗ ಒಂದಿಷ್ಟು ಬೆಲ್ಲ ಹೊಡ್ಕೊತೀನಿ. ನಮ್ಮ ಮನ್ಯಾಗ ಈ ಕಂಪ್ನಿದು ಬೆಲ್ಲ ತಂದಾರ, ಮತ್ತು ಇದು ಕೆಮಿಕಲ್ ಫ್ರೀ ಐತಿ, ಹೀಗಾಗಿ ನಾ ಇದೇ ಬೆಲ್ಲ ಯೂಸ್ ಮಾಡ್ತೀನಿ. ನೀವು ನಿಮ್ಮ ಮನ್ಯಾಗ ಯಾವ್ದು ಯೂಸ್ ಮಾಡ್ತೀರಿ ಅದನ್ನ ಹಾಕೋಬೋದು. ಇದು ಸ್ವಲ್ಪ ಕುಟ್ಟಿದ್ರೇ ಪುಡಿ ಆಗ್ತೈತಿ, ಆ ಟೈಪ್ ಐತಿ ನಮ್ಮ ಬೆಲ್ಲ. ಒಬ್ಬೊಬ್ಬರು ಪುಡಿ ಯೂಸೇ ಮಾಡ್ತಿರ್ತಾರೆ, ಡೈರೆಕ್ಟ್ ಪುಡಿ ಮಾಡಿದ್ದೆ, ಅದನ್ನ ಬೇಕಾದ್ರೆ ಹಾಕೋಬೋದು. ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋರಿ. ಮಿನಿಮಮ್ ಅಂತೂ 2 ಕಪ್ ಹಾಕೋರಿ ಬೆಲ್ಲ. 2 ಕಪ್ ಹಿಟ್ಟು ತೊಗೊಂಡಿರಂದ್ರೆ 2 ಕಪ್ಪು ಬೆಲ್ಲ ತೊಗೊಳ್ಳೋದು. ಆಮೇಲೆ 2 ಕಪ್ಪು ಶೇಂಗಾ ತೊಗೊಳ್ಳೋದು. ಈಗ ಶೇಂಗಾನ ಸಿಪ್ಪಿ ಸುಲಿಬೇಕು, ಅಂದರೆ ಅದು ಮ್ಯಾಗಿನ ಲೇಯರ್ ಏನಿರ್ತೈತಿ ಅದು ಹೋಗ್ತೈತಿ, ಇಲ್ಲ ಕಪ್ಪಗೆ ಆಗ್ಬಿಡ್ತಾವೆ ಹೋಳ್ಗೆ. ಹೀಗಾಗಿ ಚೆಂದಾಗ ಸಿಪ್ಪಿ ತಗೋಬೇಕು. ಇದು ಹಿಂಗೆ ಮಾಡೋಕೆ ನಿಮಗೆ ತ್ರಾಸ ಆಯಿತು ಅಂದರೆ, ಕೈ ಬ್ಯಾನಕ್ಕೋ ಅಂದ್ರೆ ಇದೊಂದು ಟ್ರಿಕ್ಸ್ ಹೇಳ್ತೀನಿ ನೋಡ್ರಿ. ಒಂದು ಬಟ್ಲಾನ ತೊಗೊಂಡು ಅದರಲ್ಲೇ ಹಿಂಗೆ ಅರ್ಧಂಗೆ ಮಾಡ್ಬೇಕ್ರಿ, ಅರಿತೀವಲ್ಲ ಹಿಂಗೆ ಚಟ್ನಿ ಅರ್ಧಂಗೆ ಶೇಂಗಾನು ಅರಿಬೇಕ್ರಿ. ಅಂದ್ರೆ ಸ್ವಲ್ಪ ವಿಡಿಯೋ ಅಲ್ಲಿ ನೋಡಿಕೊಂಡು ಒಂದಿಷ್ಟು ಮಂದಿ ಹೊಸದಾಗಿ ಮಾಡ್ತಿರ್ತಾರೆ, ಸೊ ಹೀಗಾಗಿ ಅವ್ರಿಗೆ ಟಿಪ್ಸ್ ಹೇಳಕತ್ತೀನಿ. ಒಬ್ಬೊಬ್ರಿಗೆ ಆಲ್ರೆಡಿ ಗೊತ್ತಿರ್ತೈತಿ. ಈಗ ನೋಡ್ರಿ ಎಲ್ಲ ಸಿಪ್ಪಿ ಬಿಚ್ಚಿದು. ಇದನ್ನ ಒಂದು ಮರದಾಗ ಕೇರ್ಬೇಕ್ರಿ. ಈಗ ತೋರಿಸ್ತೀನಿ ನೋಡ್ರಿ ಹೆಂಗೆ ಕೇರೋದು ಅಂಥೇಳಿ.
ಒಂದು ಮರದಾಗ ಹಾಕ್ಕೊಂಡು ಅವು ಸಿಪ್ಪೆ ಎಲ್ಲ ಹೆಂಗೆ ಒಂದು ಪೇಪರ್ ಹಾಸ್ಕೊರಿ ಕೆಳಗೆ ಪೇಪರ್ ಹಾಸ್ಕೊಂಡು ಹಿಂಗೆ ಮರದಾಗ ಕೇರಬೇಕು. ಅಂದ್ರೆ ಇವೆಲ್ಲ ಸಿಪ್ಪೆ ಹಾರಿ ಕೆಳಗೆ ಬೀಳ್ತಾವೆ. ಒಂದು ಸೈಡ್ ಬಂದು ನೋಡ್ರಿ, ಹಿಂಗೆ ಬಂದಿದ್ದನ್ನ ಉಫ್ ಅಂತ ಊದಿದ್ರೆ ತಾವ ಬೀಳ್ತಾವೆ. ಅಂದ್ರೆ ಶೇಂಗಾ ನಿಮ್ಮ ಪ್ಯೂರ ಸಿಗ್ತಾವೆ. ಸಿಪ್ಪೆ ಇದ್ರಾಗ ಸಿಗಂಗಿಲ್ಲ, ಸಿಪ್ಪೆ ಎಲ್ಲ ಕೆಳಗೆ ಬಿದ್ದು ಹೋಗ್ತಾವೆ. ಈಗ ಶೇಂಗಾ ಬೇರೆ ಅದು ಸಿಪ್ಪೆ ಬೇರೆ ಅದು ಈ ಟೈಪ್ ಕೇರಿದ್ರೆ ಇದು ನಿಮಗೆ ಸರಳ ವಿಧಾನ. ನಾವು ಉತ್ತರ ಕರ್ನಾಟಕ ಸೈಡ್ ಮಂದಿ ಏನಾರ ಕುಬುಸ ಅದು ಇತ್ತು, ಹೋಳ್ಗೆ ಬೀರೋದಿತ್ತು ಅಂತಂದ್ರೆ ಈ ಟೈಪ್ ಹೋಳ್ಗೆ ಬೀರ್ತೀವಿ ರೀ. ಶೇಂಗಾ ಹೋಳ್ಗೆ ಮತ್ತು ತುಪ್ಪ ಹಚ್ಕೊಂಡು ತಿಂದ್ರೆ ಭಾರಿ ಕಾಂಬಿನೇಷನ್. ಒಂದು ಸಲ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಕಮೆಂಟ್ ಹಾಕಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ. ಅದು ಆ್ಯಂಡ್ ನನ್ನ ಚಾನಲಲ್ಲಿ ನನಗೆಷ್ಟು ಗೊತ್ತಿದೆ ಅಷ್ಟು ಹೇಳ್ಕೊಡ್ತೀನಿ. ಬಟ್ ಬೇರೆಯವರಿಂತೂ ನಾ ಕಲಿತೀನಿ, ಕಲ್ತಿದ್ದನ್ನು ಹಾಕಿರ್ತೀನಿ ನಾನು. ಇದು ನನ್ನ ಓನ್ ರೆಸಿಪಿ ಅಲ್ಲ, ನಮ್ಮ ಮಮ್ಮಿ ಅದು ಹೇಳ್ಕೊಟ್ಟಿದ್ದು. ನಮ್ಮ ಮಮ್ಮಿಗೆ ಅವ್ರ ಮಮ್ಮಿ ಹೇಳ್ಕೊಟ್ಟಿದ್ದು. ಇದನ್ನ ಒಂದು ಪೇಪರಲ್ಲಿ ಸೈಡ್ ಇಟ್ಬಿಡೋಣ. ಅದು ವೇಸ್ಟ್ ಡಸ್ಟ್ಬಿನ್ಗೆ ಹಾಕ್ಬೋದು. ಆ್ಯಂಡ್ ಇದು ಪ್ಯೂರ್ ಶೇಂಗಾ, ಸಿಪ್ಪೆ ಅದು ಏನೂ ಇಲ್ಲ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ. ಅಳಿಬೇಕು ಫಸ್ಟ್. ನಿಮಗೆ ಇದು ಗೊತ್ತಾಗಲ್ಲ ಅಂದ್ರೆ ನಾವು ಏನು ಮಾಡಿಬಿಡ್ತೀವಿ, ಅಜ್ಮಾಸ್ ಹಾಕ್ಬಿಡ್ತೀವಿ. ಇಷ್ಟಕ್ಕಿಷ್ಟ ಅಂಥೇಳಿ ಮಾಡಿ ರೂಢ ಇರುತ್ತಲ್ಲ. ನೀವು ಹೊಸದಾಗಿದ್ದವರು ಏನು ಮಾಡಬೇಕು, ಮೆಜರ್ಮೆಂಟ್ ಮಾಡಬೇಕು. ಮೆಜರ್ಮೆಂಟ್ ಹೆಂಗೆ ಮಾಡೋದಂದ್ರೆ 2 ಕಪ್ ಹಿಟ್ಟು, 2 ಕಪ್ ಶೇಂಗಾ, 2 ಕಪ್ ಬೆಲ್ಲ. ಇದು ಮೇನ್ ಇಂಗ್ರೀಡಿಯೆಂಟ್ಸ್ದು ಅಳತೆ. ಈ ಟೈಪ್ ಐತೆ ನೋಡ್ರಿ ಬೆಲ್ಲ. ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ನಾನು ಕೆಳಗೆ. ಈಗ ಒಂದು ಬಟ್ಲ ಶೇಂಗಾ ಹಾಕ್ಕೊಂಡೀನಿ, 2 ಬಟ್ಲ ಶೇಂಗಾ ಆಯಿತು. ಒಂದು ಬಟ್ಲ ಬೆಲ್ಲ ಹಾಕ್ಕೊಂಡೀನಿ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡೋಕ್ಕೆ ಇನ್ನೊಂದು ಬುಟ್ಟ್ಯಾಗ ಬಳಸ್ಕೊಳ್ಳೋಣ, ಅಂದ್ರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇನ್ನೊಂದು ಬಟ್ಲ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗಿನ್ನ ಸ್ವೀಟ್ ಹೆಚ್ಚಬೇಕು ಅಂದವರು ನೀವು ಬೆಲ್ಲನ ಜಾಸ್ತಿನೂ ಹಾಕೋಬೋದು. ನಮಗಂತೂ ಇಷ್ಟು ಸಾಕು, ಹೀಗಾಗಿ ನಾವು ಮೆಜರ್ಮೆಂಟ್ ಪ್ರಕಾರ ಇಷ್ಟೇ ಹಾಕ್ಕೊಂಡೀವಿ. ಒಬ್ಬೊಬ್ರದ್ದು ಬೆಲ್ಲ ಭಾಳ ಸ್ವೀಟ್ ಇರ್ತೈತಿ, ಹೀಗಾಗಿ ಅವ್ರು ಕಮ್ಮಿನೂ ಹಾಕೋಬೋದು. ನಮ್ಮದು ಬೆಲ್ಲ ಮೀಡಿಯಮ್ ಐತೆ, ಭಾಳ ಸ್ವೀಟೂ ಇಲ್ಲ, ಭಾಳ ಸಪ್ಪೂ ಇಲ್ಲ. ಹೀಗಾಗಿ ನಾನು ಕರೆಕ್ಟಾಗಿ 2 ಬಟ್ಲ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬಿಳಿ ಎಳ್ಳು ಹುಡ್ಕೊಂಡಿದ್ವಲ್ಲ, ಅದನ್ನ ಸ್ವಲ್ಪ ಹಾಕೋಬೇಕು. 1 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನಷ್ಟು. ಈಗ ಅದನ್ನ ಒಂದು ಬುಟ್ಟಿಗೆ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಮ್ಯಾಗ ಕೆಳಗೆ. ಸಾರಿ ಫ್ರೆಂಡ್ಸ್, ಕಾಲ್ ಬಂತು, ಹೀಗಾಗಿ ಪಿಕ್ ಮಾಡಿದೆ. ಅರ್ಜೆಂಟ್ ಕಾಲ್ ಇತ್ತು, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಆ್ಯಂಡ್ ಇವಾಗ ಶೇಂಗಾ, ಬೆಲ್ಲ ಆ್ಯಂಡ್ ಎಳ್ಳು 3 ಏನು ಮಾಡಬೇಕು, ಚೆಂದಾಗ ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಸಣ್ಣಗೆ ಪೌಡ್ರ್ ಆಗಬೇಕು. ನೀವು ನುಣ್ಣಗೆ ಅಂತಿರಲ್ಲ, ಹಂಗೆ ಸಣ್ಣಗೆ ಪೌಡ್ರ್ ಆಗಬೇಕು. ಫೈನ್ ಪೌಡ್ರು ಅಂದ್ರನ ಹೋಳ್ಗೆ ಚೆಂದಾಗ ಬರ್ತಾವೆ. ಹೋಳ್ಗೆ ಹರಿಲಾರ, ಎಲ್ಲರ ಹಿಂಗೆ ಕ್ರ್ಯಾಕ್ ಆಲಾರಂಗೆ ಚೆಂದಾಗ ಬರ್ತಾವೆ. ಈ ಟೈಪ ಫೈನ್ ಪೌಡ್ರ್ ಆಯಿತು.
ಈಗ ಇದನ್ನ ಜರಡಿ ಹಿಡ್ಕೊಳ್ಳೋಣ, ಯಾಕಂದ್ರೆ ನಮಗೆ ಪೂರ ಫೈನ್ ಪೌಡ್ರ್ ಬೇಕು. ಒಂದೊಂದು ಕಾಳು ಉಳ್ದ ಬಿಡ್ತಾವೆ, ಹೀಗಾಗಿ ಅದನ್ನ ಅವಲಕ್ಕಿ ಸಾಣಿಸ್ತೀವಲ್ಲ ಆ ಸಾಣ್ಗಿಲೆ ಜರಡಿ ಹಿಡಿಯಕತ್ತೀನಿ. ಪೌಡ್ರ್ ಏನೈತಿ ಒಂದು ಬುಟ್ಟ್ಯಾಗ ಬೀಳಾಕತ್ತೈತದ ನೋಡಿ. ಇಷ್ಟು ಫೈನ್ ಪೌಡ್ರ್ ಆಗಬೇಕಿದು. ಚೆಂದಾಗ ಅದನ್ನ ಫೈನ್ ಪೌಡ್ರ್ ಹಾಕ್ಕೊಂಡು ಈಗ ಸ್ವಲ್ಪ ಎಳ್ಳು ಉಳಿಸಿದ್ವಲ್ಲ, 1 ಟೀ ಸ್ಪೂನಷ್ಟು ಆ ಎಳ್ಳ ಹಾಕೋಬೇಕು. ಅಂದರೆ ಇದು ಟೇಸ್ಟ್ ಕೊಡ್ತೈತಿ. ಮೇನ್ ಎಳ್ಳ ಮಸಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಎಳ್ಳು. ಇದಕ್ಕೆ ಸ್ವಲ್ಪ ಉಂಡೆ ಟೈಪ್ ಕಟ್ಕೋಬೇಕಲ್ಲ, ಅದಕ್ಕೆ ಏನು ಮಾಡಬೇಕು, ಈಗ ಒಂದಿಷ್ಟು ಬಿಸಿನೀರು ಕಾಯಿಸ್ಕೊತೀನಿ. ಸ್ವಲ್ಪನೇ ಬಿಸಿನೀರು ಹಾಕಬೇಕು, ಹೌದಲ್ಲ. ನಂಗೆ 1 ಟೇಬಲ್ ಸ್ಪೂನ್ಲೆ 2 ಸ್ಪೂನ್ ಹಾಕೋಬೋದು ನೀರು. ಈ ಟೈಪ್ ಕುದಿಯೋದು ಹಾಕೋಬೇಕು. ಒಂದು ಕಡೆ ತವ ಕಾಯಕ್ಕಿಡಬೇಕು ನೋಡಿ. ಉಂಡೆ ಕಟ್ಕೋಕೆ ಏನು ಮಾಡಕತ್ತೀವಿ, ಒಂದಿಷ್ಟು ಬಿಸಿನೀರು ಕಾಯಿಸಿ ಹಾಕಾಕತ್ತೀನಿ. ಹೌದಲ್ಲನಷ್ಟು ನೀರು ಹಾಕೋಬೇಕು. ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋನ್ಯಾಗ, ಆ ಟೈಪ ಸ್ವಲ್ಪ ಇಷ್ಟೇ ನೀರು ಹಾಕ್ಕೊಂಡು ಉಂಡೆ ಕಟ್ಕೋಬೇಕು. ಒಬ್ಬೊಬ್ಬರು ಹಾಲೂ ಹಾಕ್ಕೊತಾರೆ, ಬಟ್ ಅದು ಬೂರ್ಸ್ ಬರ್ತೈತಿ, ಫಂಗಸ್ ಆಗ್ತೈತಿ. ಈ ಕಾಯಿಸಿ ನೀರು ಹಾಕ್ಕೊಂಡ್ರೆ ಏನೂ ಆಗಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ, ಭಾಳ ನೀರಾದರೂ ಮಿಜ್ಜಾಗ್ಬಿಡ್ತೈತೆ, ಅದು ಚೆಂದ ಬರೋಲ್ಲ. 2 ಟೇಬಲ್ ಸ್ಪೂನಷ್ಟು ನೀರು ಹಾಕಬೇಕು, ಬಿಸಿನೀರು ಕುದಿಯುವಂಥ ನೀರು ಹಾಕಬೇಕು. ಪೂರ ಬಾಯ್ಲ್ಡ್ ಆಯಿಲ್ ಬಾಯ್ಲ್ಡ್ ವಾಟರ್ ಹಾಕಬೇಕು. ಹಿಂಗೆ ನೋಡಿರಿ ಗಟ್ಟಿಗೆ ನಾದ್ಕೋಬೇಕು. ನಾದ್ಕೊಂಡು ಅದನ್ನ ಉಂಡೆ ಕಟ್ಕೋಬೇಕು. ರೌಂಡಾಗಿ ಉಂಡೆ ಕಟ್ಕೋಬೇಕು. ಹೆಂಗೆ ಉಂಡೆ ಮಾಡ್ತೀವಲ್ಲ ಆ ಟೈಪ್. ಹೆಂಗೂ ಇನ್ನೂ ಒಂದು ದಿನ ಟೈಮ್ ಐತಿ. ನೀವು ಅದಕ್ಕೆ ಜಲ್ದಿ ಅಪ್ಲೋಡ್ ಮಾಡಿದ್ದೀನಿ ನಾನು. ನೀವು ಇದೇ ಟೈಪ ನಿಮ್ಮ ಮನೆಯಲ್ಲಿ ಮಾಡಿ, ಕಡಿಕೆ ಹೊಲ ಮನೆ ಇರ್ಲಿಕ್ಕೆ ಮನ್ಯಾಗನೇ ಸ್ವಲ್ಪ ಇದು ಎಡೆ ಮಾಡಿ ದೇವರಿಗೆ ಎಡೆ ಹಿಡಿದ್ರೆ ಚಲೋ ಅನ್ನಿಸ್ತೈತಿ, ನನ್ನ ಅಭಿಪ್ರಾಯ. ಈಗ ಮೈದಾ ಹಿಟ್ಟನ್ನ ನಾದ್ಕೊಂಡಿದ್ನಲ್ಲ, ಅದನ್ನ ಸಣ್ಣದಾಗಿ ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜು ಚಪಾತಿ ಹೆಂಗೆ ಲಟ್ಟಿಸ್ತೀವಲ್ಲ ಅದೇ ಟೈಪು. ಈಗ ತವ ಕಾಯ್ದೈತಿ. ಈಗ ನಾವು ಹೋಳಿಗೆ ಮಾಡ್ಕೊಳ್ಳೋಣ ಬನ್ನಿ. ಶೇಂಗಾ ಹೋಳಿಗೆ ಮಾಡೋಣ. ಈ ಟೈಪಲ್ಲಿ ಲಟ್ಟಿಸ್ಕೋಬೇಕು. ಸ್ವಲ್ಪ ಲಟ್ಟಿಸ್ಕೊಂಡು ಇದನ್ನು ಒಳಗೆ ಹಿಂಗಿಟ್ಟು ಫಿಲ್ ಮಾಡಿ, ನಾವು ವಿಡಿಯೋನೇ ತೋರಿಸತ್ತೀನಿ ನೋಡ್ರಿ, ಆ ಟೈಪ್ ಒತ್ತಬೇಕು. ಒತ್ತಿ ಎಕ್ಸ್ಟ್ರಾ ಏನು ಉಳ್ದೈತಿ ಅದು ತೆಗಿಬೋದು, ಹಿಟ್ಟು ಭಾಳ ಆದ್ರೆ ದಂಡಿ ಬರ್ಲಾರಂಗೆ ತೀಡ್ಬೇಕು. ಇವನ್ನ ದಂಡಿ ಬರ್ಲಾರಂಗೆ ನಮ್ಮ ಮಮ್ಮಿ ಭಾಳ ಚಂದ ತೀಡ್ತಾರೆ. ಸ್ವಲ್ಪ ಮೀಡಿಯಮ್ ದಪ್ಪ ಇರಬೇಕು, ಅತಿ ತೆಳ್ಳಗೆ ಮಾಡ್ಕೋಬಾರ್ದು. ಈಗ ಚೆಂದಾಗ ಲಟ್ಸ್ಕೊಂಡು ಬರ್ರಿ. ಎಲ್ಲ ಕಡೆನೂ ಒಂದೇ ಸಮ ಇರಬೇಕು. ಈಗ ಎಷ್ಟು ನೀವು ರಫ್ಲಿ ಲಟ್ಸಾಕತ್ರೂ ಅದು ಏನೂ ಹರಿಯಲ್ಲ, ಯಾಕಂದ್ರೆ ನಾವು ಮೇನ್ ರವೆ ಹಾಕಿರ್ತೀವಲ್ಲ, ರವೆ ಹಾಕಿ ಒಂದು 10 ನಿಮಿಷ ಅದನ್ನು ನೆನೆಯಕ್ಕೆ ಬಿಡ್ಬೇಕು ಹಿಟ್ಟು. ಹೀಗಾಗಿ ನಾವು ವಿಡಿಯೋನೇ ಹೆಂಗೆ ಮಾಡೀನಿ ಆ ಟೈಪ್ ಮಾಡಿರಿ, ಭಾಳ ಚಂದ ಬರ್ತಾವೆ ಹೋಳ್ಗೆ. ಆ್ಯಂಡ್ ಕಮೆಂಟ್ ಹಾಕಿರಿ ಹೆಂಗಾಗ್ಯಾವ ಅಂತ ಹೇಳಿ. ನಮ್ಮ ತಮ್ಮನಿಗೆ ಭಾಳ ಇಷ್ಟ ಇದು ಹೋಳಿಗೆ. ಶೇಂಗಾ ಐಟಮ್ಸ್ ಏನದಾವು ಎಲ್ಲ ಇಷ್ಟಪಡ್ತಾನೆ ಅವನು. ಆ್ಯಂಡ್ ನಮ್ಮ ಮನೆಯವ್ರು ಕೂಡ ಅವ್ರಿಗೂ ಶೇಂಗಾ ಹೋಳಿಗೆ, ಶೇಂಗಾ ಉಂಡೆ, ಶೇಂಗಾ ಚಕ್ಕಿ ಇವೆಲ್ಲನೂ ಇಷ್ಟ ಅವರಿಗೆ. ಸ್ವೀಟ್ ಒಳಗೆ ಅಂದ್ರೆ ದೇಹಕ್ಕೆ ಹಾರ್ಮ್ಫುಲ್ ಇಲ್ಲಿವು. ಸ್ವೀಟ್ ಒಳಗೆ ಗುಡ್ ಫ್ಯಾಟ್ ಇದು.
ಶೇಂಗಾ ಮತ್ತು ಏನು ನಾವು ಶೇಂಗಾ ಐಟಮ್ಸ್ ಮಾಡ್ತೀವಲ್ಲ, ಇದು ಗುಡ್ ಫ್ಯಾಟ್ ನಮ್ಮ ದೇಹಕ್ಕೆ. ಈಗ ಜೋರಾಗಿಟ್ಟು ಬೇಯಿಸ್ತಾ ಇದ್ದರೆ ಹೊತ್ತುತ್ತೆ. ಹೀಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಟೆ. ಮತ್ತು ಸ್ವಲ್ಪ ಜಾಸ್ತಿ ಮಾಡಿದೆ, ಅಂದರೆ ಎಲ್ಲ ಕಡೆನೂ ಬೇಯಬೇಕದು. ಹೀಗಾಗಿ ಸ್ವಲ್ಪ ಜೋರು ಹಿಡಿದು ಸಣ್ಣ ಹಿಡಿದು ಮಾಡ್ತಾ ಇರ್ತೀನಿ, ಯಾಕಂದ್ರೆ ಚೆಂದಾಗ ಎಲ್ಲ ಕಡೆನೂ ಬೇಯಬೇಕಂತ ಹೇಳಿ. ಒಂದೆರಡು ಸಲ ಮ್ಯಾಗ ಕೆಳಗೆ ಮಾಡಬೇಕು ಹೋಳಿಗೆ, ಅಂದ್ರೆ ಸ್ವಲ್ಪ ಖಡಕ್ಕಾಗಿ ಬರ್ತಾವೆ. ಹಿಂಗೆ ನಿಮ್ಮ ಮನ್ಯಾಗ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ. ಇದು ಹೆಲ್ತ್ ವೈಸೂ ಚಲೋ. ನಾವೆಲ್ಲರೂ ಟೂರಿಗೆ ಅದು ಹೋಗ್ತಿದ್ರೆ ಎಲ್ಲ ಮನೇಸ್ ಮಂದಿ ಹಿಂಗೆ ಒಂದು 20-30 ಮಂದಿಗಟ್ಟಲೆ ಹಿಂಗೆ ಟೂರಿಗೆ ಹೋಗೋ ಮುಂದಾಗ ಸ್ವೀಟ್ಸ್ ನಾವು ಹೊರಗ್ಲಿಂತ ತರಲ್ಲ, ಇದು ನಾವು ಮನ್ಯಾಗ ಪ್ರಿಪೇರ್ ಮಾಡ್ತೀವಿ. ಹೆಂಗಪ್ಪ ಅಂದರೆ ಇದೇ ಶೇಂಗಾ ಹೋಳ್ಗೆ ಮಾಡ್ಕೊಂಡು ಹೋಗ್ತೀವಿ, ಚೂಡ ಮಾಡ್ಕೊಂಡು ಹೋಗ್ತೀವಿ, ಇಲ್ಲ ಶೇಂಗಾ ಚಕ್ಕಿ ಮಾಡ್ತೀವಿ, ಶೇಂಗಾ ಉಂಡೆ ಮಾಡ್ತೀವಿ. ಅಂದ್ರೆ ಒಂದು ಖಾರ ಒಂದು ಸ್ವೀಟ್, ಇಲ್ಲ ಅವಲಕ್ಕಿ ಚೂಡ ಮಾಡ್ಕೋತೀವಿ. ಹೀಗಾಗಿ ಕಾಂಬಿನೇಷನ್ ಒಂದು ಸ್ವೀಟು ಒಂದು ಖಾರ ಹಿಂಗೆ ಮಾಡಿಕೊಂಡು ನಾವು ಟೂರಿಗೆ ಹೋಗಿರ್ತೀವಿ. ಆಮೇಲೆ ಇದು ಎಲ್ಲರಿಗೂ ಸ್ಯಾಟಿಸ್ಫೈಡ್ ಆಗಂಗೆ ಆಗ್ತೈತಿ, ಯಾಕಂದ್ರೆ ಈಡಾಗ್ತೈತಿ. ಒಬ್ರಿಗೆ ಬಂತು ಒಬ್ರಿಗಿಲ್ಲ ಅನ್ನಂಗಿಲ್ಲ. ಸ್ವಲ್ಪ ಮಾಡಿದ್ರೆ 1 ಕಿಲೋದಷ್ಟು ಮಾಡಿದ್ರೆ ಭಾಳ ಮಂದಿ ತಿನ್ಬೋದು. ಭಾಳ ಎಕ್ಸ್ಪೆನ್ಸಿವಪ್ಪ ಹೆಂಗೆ ಮಾಡೋದು ಅನ್ನಂಗೂ ಇಲ್ಲ. ಆಮೇಲೆ ಹೆಲ್ತ್ ವೈಸು ತುಂಬ ಚಲೋ. ಹೀಗಾಗಿ ನಾವು ಆಲ್ಮೋಸ್ಟ್ ಆಲ್ ಮಾಡ್ತಾ ಇರ್ತೀವಿ 3 ತಿಂಗಳಿಗೆ 6 ತಿಂಗಳಿಗೊಮ್ಮೆ. ತುಂಬ ಈಸಿ ಇದೆ. ಈ ವಿಡಿಯೋನಾಗ ತೋರಿಸ್ದಂಗೆ ಮಾಡಿರಿ ಫ್ರೆಂಡ್ಸ್. ನಿಮಗೆ ಯಾರಿಗೆ ಬರಲ್ಲ ಅವರು ಟ್ರೈ ಮಾಡಿರಿ. ಆಲ್ಮೋಸ್ಟ್ ಆಲ್ ಮಂದಿಗೆ ಗೊತ್ತಿರ್ತೈತಿ. ಗೊತ್ತಿರ್ಲಾರವರು ಸ್ವಲ್ಪ ನೋಡಿ ವಿಡಿಯೋ ಮಾಡಿ ಸ್ವೀಟ್ ಹೆಂಗೈತಿ ಅಂತ ಹೇಳಿ ನನಗೆ ಕಮೆಂಟ್ ಹಾಕಿ. ಹಿಂಗೆ ಹಗಲೆ ಮುಗಲೆ ಹೊಳ್ಳಿಸ್ಬೇಕು, ಅಂದ್ರೆ ಸ್ವಲ್ಪ ಖಡಕ್ ಆಗ್ತಾವೆ. ಎಲ್ಲ ಸೈಡ ಚೆಂದಾಗ ಲಟ್ಟಿಸ್ಕೋಬೇಕು. ಇದು ಏನು ಹಿಟ್ಟು ತೊಗೊಂಡಿದ್ದೀನಲ್ಲ, ಇದು ಅಕ್ಕಿ ಹಿಟ್ಟು ಹಚ್ಚಿ ತೀಡಾಕ. ಯಾಕಂದ್ರೆ ಸ್ವಲ್ಪ ಬಿರುಸಾಲಿ ಅನ್ನೋ ಕಾರಣಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲ ನೀವು ಮೈದಾ ಹಿಟ್ಟಲೆ ಅದ್ದಿ ಲಟ್ಟಿಸ್ಬೋದು. ಬಟ್ ನಾನಂತರೂ ಪ್ರಿಪೇರ್ ಮಾಡೋದು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಪ್ರಿಪೇರ್ ಮಾಡ್ತೀನಿ. ಪ್ರಿಫರ್ ಮಾಡ್ತೀನಿ. ಅಂದರೆ ಸ್ವಲ್ಪ ಬಿರುಸಾಗಿ ಬೇಯ್ತೈತಿ ಅಕ್ಕಿ ಹಿಟ್ಟು ಹಾಕಿ ಲಟ್ಸಿದ್ರೆ. ಮೈದಾ ಹಿಟ್ಟು ಹಾಕಿ ಲಟ್ಸಿದ್ರೆ ಸ್ವಲ್ಪ ಮೆತ್ತಗಾಗ್ತೈತಿ. ನೋಡಿ, ಒಂದು ಹಂಚಿದಾಗ 2 ಬೇಯಿಸಾಗತ್ತೀನಿ. ಸ್ವಲ್ಪ ಇವು ಆರಾಕ್ ಬಿಡಬೇಕು, ಅಂದರೆ ಚೆಂದಾಗ ಒಂದು 10-15 ದಿನ ಇಟ್ಟು ತಿನ್ಬೋದು. ಇದನ್ನ 15 ಡೇಸ್ ಸ್ಟೋರ್ ಮಾಡ್ಕೋಬೋದು ನಾವು ಇದನ್ನ.
ಆ್ಯಂಡ್ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎರಡೂ. ಒಂದು ಬುಟ್ಟಿ ಒಳಗೆ ಹಿಂಗೆ ತೆಗಿಬೇಕು, ಯಾಕಂದ್ರೆ ಸ್ವಲ್ಪ ಆರಬೇಕಲ್ಲ, ಹೀಗಾಗಿ ಸ್ವಲ್ಪ ಖಡಕ್ ಆಗ್ಬೇಕಂತ ಹೇಳಿದ್ರೆ ಸ್ವಲ್ಪ ಬುಟ್ಟಿ ಒಳಗೆ ಇಲ್ಲ ಒಂದು ಪೇಪರ್ ಹಾಸಿ ಇಲ್ಲ ಒಂದು ಅರ್ಬಿ ಹಾಸಿ ಅದನ್ನ ಆರಕ್ಕೆ ಬಿಡಬೇಕು. ಒಂದ್ರ ಮ್ಯಾಗ ಒಂದಲ್ರಿ, ಹಿಂಗೆ ಬೇರೆ 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 ಇಡಬೇಕು. ನಿಮಗೆ ಶೂಟ್ ಮಾಡಿ ತೋರಿಸೋ ಸಂಬಂಧ ಹಿಂಗೆ ಬಿಡಿಸಿಟ್ಟೀನಿ. ಇವು ಆರಕ್ಕೆ ಒಂದು ಅರ್ಧ ತಾಸು ಬಿಡ್ಬೇಕ್ರಿ. ಅರ್ಧ ತಾಸು ಬಿಟ್ಟಾದ್ಮ್ಯಾಗ ಜೋಡಿಸಿ ಒಂದು ಬಾಕ್ಸ್ ಒಳಗೆ ಹಾಕಿಟ್ಕೋಬೋದು. ಒಂದು 15 ಡೇಸ್ ಬರುತ್ತೆ ಇದು. ಒಮ್ಮೆ ಮಾಡಿಟ್ರೆ 15 ಡೇಸ್ವರೆಗೂ ತಿನ್ಬೋದು, ಸ್ಟೋರ್ ಮಾಡ್ಬೋದು. ಈಗ ನೋಡಿರಿ ಹಿಂಗೆ ಜೋಡಿಸಿ ಒಂದು ಬಾಕ್ಸ್ದಾಗ ಹಾಕಿಟ್ಬಿಡ್ತೀನಿ, ಸ್ಟೀಲಿನ ಬಾಕ್ಸ್ದಾಗ. 15 ಡೇಸ್ ತಿಂತೀವಿ ನಾವು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.